ಮಾಡ್ಕೊಟ್ಮೇಲೆ ಅದು ಕ್ಯಾರಿ ಆನ್ ಮಾಡಬೇಕಾಗಿತ್ತು. ಅವರೇ ಬಂದು ಕ್ಯಾರಿ ಆನ್ ಮಾಡಿಕೊಂಡ್ರು. ಮತ್ತೆ ಹೇಗಿತ್ತು ಏನು ಅಂತ ಅವ್ರನ್ನೇ ಕೇಳೋಣ, ಯಾಕಂದ್ರೆ ನಾನು ಅದನ್ನು ನೋಡೋಣ ಅಂತಲೇ ಬಂದಿದ್ದೀನಿ. ಅವ್ರು ಕರೆದ್ರು, ಬಲವಂತ ಮಾಡಿ ಕರೆದ್ರು ಅಂತ ನಾನು ನಿನ್ನೆ ಬರಬೇಕಾಗಿತ್ತು. ನಿನ್ನೆ ಸಾಯಂಕಾಲ ಪೂಜೆ ಇತ್ತು ಅವ್ರದ್ದು. ಅದಕ್ಕಾಗಿ ನಾನು ನಿನ್ನೆ ಬರ್ದಿರೋ ಕಾರಣ ಇವತ್ತು ಬೆಳಗ್ಗೆ ಅವ್ರು ಫೋನ್ ಮಾಡಿ ಕರೆದಿದ್ದಾರೆ. ಅದಕ್ಕೋಸ್ಕರ ನಾನು ಬೆಳಗ್ಗೆನೇ ಬಂದಿದ್ದೀನಿ. ನೋಡಿದ್ರೆ ಎಲ್ಲ ತೆಗೀತಿದ್ರು. ಸರಿ ನಿಮಗೂ ತೋರಿಸೋಣ ಅಂತ ಇನ್ನೊಂದು ಸೆಕೆಂಡ್ ಅವರು ಹೇಗಿದೆ ಏನಂತ ಕೇಳ್ತೀನಿ, ನೋಡೋಣ ಅದ್ರ ಬಗ್ಗೆ ಏನು ಹೇಳ್ತಾರೆ ಅಂತ. ಮೇಡಮ್, ನಾನು ಈ ಅಲಂಕಾರ ಮಾಡಿಕೊಟ್ಟಿದ್ದಕ್ಕೆ ಲಕ್ಷ್ಮೀ ಅಲಂಕಾರ ನಿಮ್ಗೆ ಏನಂತ ಅನ್ನಿಸ್ತು? ಹಾಂ, ಮೇಡಮ್ ಇದೇ ಥರ ಕಾಂಟ್ಯಾಕ್ಟ್ ಮಾಡಿಸ್ತಾರಿ ಮತ್ತು ಇದೇ ಥರ ಆರ್ಡರ್ ಇಟ್ಕೊಳಕ್ಕೆ ಟ್ರೈ ಮಾಡಿ. ಚೆನ್ನಾಗಿ ಮಾಡ್ಕೊಳ್ತೀನಿ. ಆಫರಲ್ಲಿ ಅಂತ ಅಂದರೆ ನಾನು ಸಿಂಪಲ್ಲಾಗಿ ಹ್ಯಾಂಡ್ಸು ಲೆಗ್ಸ್ ಏನು ಇಲ್ದೇನೆ ಅಂದರೆ ನಾನು ಪ್ರೈಸ್ ಮಾಡೋದು ಒಂದು 500 ಏನೋ ಪ್ರೈಸ್ ಮಾಡ್ತೀನಿ. ಹ್ಯಾಂಡ್ ಹಾಕಿದ್ರೆ ಬರೀ ಲೆಗ್ ಇಲ್ಲ, ಬರೀ ಹ್ಯಾಂಡ್ ಮಾತ್ರ ಹಾಕಿದ್ರೆ ನಾನು 3000 ಮಾಡ್ತೀನಿ. ವಿತ್ ಲೆಗ್ ವಿತ್ ಹ್ಯಾಂಡ್ ಮಾಡಿಕೊಟ್ರೆ ನಾನು 4000 ಮಾಡಿಕೊಡ್ತೀನಿ. ಯಾಕಂದರೆ ತುಂಬ ಕಷ್ಟ ಇದೆ. ಡೀಟೇಲಾಗಿ ಅಬ್ಸರ್ವ್ ಮಾಡ್ಬೋದು ನೀವು. ಇಷ್ಟು ಕ್ಲೀನಾಗಿ ಬಂದಿರೋದು ಇದು ನನಗೆ 2ನೇ ಆರ್ಡ್ರು ಬಂದಾಗ. ಯಾಕಂದರೆ ನಾನು ನೆಕ್ಸ್ಟ್ ಆರ್ಡ್ರ್ 3 ಆರ್ಡ್ರು ಬರೋ ತನಕ ನಾನು ಫ್ರೀಯಾಗೇ ಮಾಡಿಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. 4ನೇ ಆರ್ಡ್ರಿಂದ ನಾನು ಇದನ್ನು ಕಂಟಿನ್ಯೂ ಮಾಡ್ಕೊಳ್ತೀನಿ. ಬೆಂಗಳೂರು, ಶ್ರೀನಗರ ಮತ್ತು ಬಸವನಗುಡಿ ಯಾರೇ ಇದ್ರೂ ಕಾಂಟ್ಯಾಕ್ಟ್ ಮಾಡಿ. ಬೇಕಾದ್ರೆ ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ. ನನಗೆ ಒಂದು ತಿಂಗಳು ಮುಂಚಿತವಾಗಲೇ ನನಗೆ ಅಪಾಯಿಂಟ್ಮೆಂಟ್ ಕೊಡ್ತೀನಿ. ಆ ಟೈಮಲ್ಲಿ ನಾನು ಬಂದು ಮಾಡಿಕೊಡ್ತೀನಿ. ಮತ್ತು ಇದು ಕ್ಯಾರಿ ಆನ್ ಮಾಡ್ಬೋದು, ಸುತ್ತ ತೋರಿಸ್ಕೊಡ್ತೀನಿ ನಿಮಗೆ ಯಾವ ಥರ ಹಿಂದೆಯಿಂದ ಎಲ್ಲ ಯಾವ ಥರ ಮಾಡಿದ್ದೀನಿ ಅಂತ. ಇವ್ರು ಯಾವ ಥರ ಹೂವು ಹಾಕಿದ್ರು ಏನು ಅಂತ ನಾನು ಡೀಟೇಲಾಗಿ ಅವ್ರು ಒಂದು ಫೋಟೋ ಕಳಿಸ್ಕೊಟ್ಟಿದ್ದಾರೆ. ಅದನ್ನು ಅಪ್ಲೋಡ್ ಮಾಡ್ತೀನಿ. ಕೊನೆ ತನಕ ವೀಡಿಯೋನ ಕಂಟಿನ್ಯೂ ಮಾಡ್ತಾ ನೋಡ್ಕೊಳ್ಳಿ. ಇಷ್ಟ ಆಯಿತು ಅಂದರೆ ಕಾಂಟ್ಯಾಕ್ಟ್ ಮಾಡಿ. ಹತ್ರದಲ್ಲಿ ಯಾರ್ಯಾರು ಇದ್ದೀರಾ, ಶ್ರೀನಗರ ಸೈಡು, ಹನುಮನ್ ನಗರ, ಬಸವನಗುಡಿ ಯಾರು ಹತ್ರದಲ್ಲಿದ್ದೀರಾ ಅವರೆಲ್ಲ ಕಾಂಟ್ಯಾಕ್ಟ್ ಮಾಡಿ. ಬೇಕಾದ್ರೆ ನಾನು ತಿಳಿಸ್ಕೊಡ್ತೀನಿ. ಚಾರ್ಜಸ್ ತುಂಬ ನಾನು ಕಡಿಮೆ ತೊಗೊಳ್ತಾ ಇರೋದು. ಈಗ ಬೇರೆ ಎಲ್ಲರಿಗಿಂತನೂ ಸ್ವಲ್ಪ ಕಡಿಮೆ ತೊಗೊಳ್ತಾ ಇದ್ದೀನಿ. ಯಾಕಂದರೆ ನಾವು ಸ್ವಲ್ಪ ನಮ್ಮ ಖರ್ಚು ಏನಾದ್ರು ನೋಡ್ಕೊಂಡು ಇದು ಮಾಡ್ಕೊಬೇಕಂತ. ಇಷ್ಟ ಆದರೆ ನೀವು ನನ್ನ ಐಡಿನ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಲೈಕನ್ನು ತಪ್ಪದೆ ಮಾಡಿ. ಮತ್ತು ಯಾರ್ಯಾರಿಗೆ ಕಸ್ಟಮರು ಸ್ವಲ್ಪ ಇಟ್ಕೊಡಿ ಚೆನ್ನಾಗಿದೆ ಅಂತ ಅನಿಸಿದ್ರೆ ಕಾಂಟ್ಯಾಕ್ಟ್ ಮಾಡಿ, ಮಿಸ್ ಮಾಡಬೇಡಿ. ಪ್ರತಿಯೊಂದು ನನ್ನ ವೀಡಿಯೋನ ಡೀಟೇಲಾಗಿ ಹಾಕ್ತೀನಿ, ದಯವಿಟ್ಟು ನೋಡಿ. ಥ್ಯಾಂಕ್ ಯು, ಧನ್ಯವಾದಗಳು. ಬೆಳಗಲು ಮನೆಯನ್ನು ಸಿರಿದೇವಿ